ಮಹಾರಾಷ್ಟ್ರದಲ್ಲಿ ಶಿವಸೇನೆ ಎಂಎನ್ಎಸ್ ಪುಂಡಾಟವನ್ನ ಮೆರೆದಿರೋದು. ಕೆಎಸ್ಆರ್ಟಿಸಿ ಅಂಬಾರಿ ಬಸ್ಗೆ ಮಸಿ ಬಳಿದು ತಮ್ಮ ಪುಂಡಾಟಿಕೆಯನ್ನ ಮೆರೆದಿದ್ದಾರೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಅಂಬಾರಿ ಬಸ್ಗೆ ಮಸಿಯನ್ನ ಬಳಿಯಲಾಗಿದೆ. ಜೈ ಮಹಾರಾಷ್ಟ್ರ ಜೈ ಮರಾಠ ಅಂತ ಬರೆದು ತಮ್ಮ ಆಟಾಟೋಪವನ್ನ ಮೆರೆದಿದ್ದಾರೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಹಾಗೂ ಎಂಎನ್ಎಸ್ ಕಾರ್ಯಕರ್ತರಿಂದ ಈ ರೀತಿಯ ಒಂದು ಪುಂಡಾಟ ಆಗಿರೋದು. ಕೆಎಸ್ಆರ್ಟಿಸಿ ಅಂಬಾರಿ ಬಸ್ಗೆ ಮಸಿಯನ್ನ ಬಳಿದಿದ್ದಾರೆ ಇವರು. ಮಹಾರಾಷ್ಟ್ರದ ಪುಣೆಯಲ್ಲಿ ಅಂಬಾರಿ ಬಸ್ಗೆ ಮಸಿಯನ್ನ ಹಚ್ಚಿದ್ದಾರೆ. ಜೈ ಮಹಾರಾಷ್ಟ್ರ ಜೈ ಮರಾಠ ಅಂತ ಬರೆದು ತಮ್ಮ ಆಟಾಟೋಪವನ್ನ ಮೆರೆದಿದ್ದಾರೆ. ಮಹಾರಾಷ್ಟ್ರದಲ್ಲಿ ಈ ರೀತಿ ಒಂದು ನೀವು ಬಸ್ನಲ್ಲಿ ಗಮನಿಸ್ತಾ ಇದ್ದೀರಾ, ಜೈ ಮಹಾರಾಷ್ಟ್ರ ಜೈ ಮರಾಠ ಅಂತೆಲ್ಲ ಬರೆದಿದ್ದಾರೆ ಈ ಅಂಬಾರಿ ಬಸ್ ಮೇಲೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಅಂಬಾರಿ ಬಸ್ಗೆ ಮಸಿಯನ್ನ ಬಳಿದಿದ್ದಾರೆ. ಜೈ ಮಹಾರಾಷ್ಟ್ರ ಜೈ ಮರಾಠ ಅಂತೆಲ್ಲ ಬರೆದು ತಮ್ಮ ಆಟಾಟೋಪವನ್ನ ಮೆರಿತಾ ಇದ್ದಾರೆ ಅಲ್ಲಿನ ಶಿವಸೇನೆ ಹಾಗೂ ಎಂಎನ್ಎಸ್ನ ಕಾರ್ಯಕರ್ತರು. ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಪುಂಡಾಟಿಕೆ ಮಿತಿ ಮೀರ್ತಾ ಇದೆ. ಕೆಎಸ್ಆರ್ಟಿಸಿ ಅಂಬಾರಿ ಬಸ್ಗೆ ಮಸಿಯನ್ನ ಬಳಿದು ತಮ್ಮ ಪುಂಡಾಟಿಕೆಯನ್ನ ತೋರಿಸ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಏನಿದು ಇವರು ಮಾಡಿರೋದು ಅವ್ರ ತಪ್ಪು ಮರಾಠಿಗರದು, ಮತ್ತೆ ಈಗ ನಮ್ಮ ಕನ್ನಡದ ಬಸ್ ಮೇಲೆ ಈ ರೀತಿ ಬರೆದು ತಮ್ಮ ಪುಂಡಾಟಿಕೆಯನ್ನ ತೋರಿಸ್ತಾ ಇರೋದು, ಈಗ ಅವ್ರನ್ನ ಏನ್ ನಡೀತಾ ಇದೆ ಅಲ್ಲಿ ಸದ್ಯಕ್ಕೆ? ಅರ್ಪಿತಾ, ಖಂಡಿತವಾಗಿ ಕೂಡ ಏನು ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಬಸ್ಗಳ ಮೇಲೆ ಶಿವಸೇನೆ ಹಾಗೂ ಮನಸೆ ಕಾರ್ಯಕರ್ತರು ಮಸಿ ಬಳಿದಿರುವಂತದ್ದು, ತಮ್ಮ ಪುಂಡಾಟಿಕೆಯನ್ನ ದಿನಕ್ಕೆ ಹೆಚ್ಚಿರುವಂತದ್ದು. ನಿನ್ನೆ ಅಷ್ಟೇ ಏನು ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಆಯಿತು. ಹಲ್ಲೆಗೆ ಸಂಬಂಧಿಸಿದಂತೆ ರಾಜ್ಯದಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಯಿತು. ಈ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದಲ್ಲಿ ಏನು ಮನಸೆ ಹಾಗೂ ಶಿವಸೇನೆ ಕಾರ್ಯಕರ್ತರು ತನ್ನ ಪುಂಡಾಟಿಕೆನ ಪ್ರದರ್ಶನ ಮಾಡ್ತಿರುವಂತದ್ದು. ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಮಸಿ ಬಳಿಯೋದ್ರ ಜೊತೆಗೆ ಬಸ್ಗಳ ಮೇಲೆ ಭಗವಾ ಧ್ವಜಗಳನ್ನ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದ್ ಕಡೆ ಗಡಿಯಲ್ಲಿ ಒಂದು ರೀತಿಯಾದಂತಹ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಈಗಾಗಲೇ ಏನು ಮಹಾರಾಷ್ಟ್ರದ ಸಾರಿಗೆ ಸಚಿವರಿದ್ದಾರೆ, ಅವರು ಈಗಾಗಲೇ ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಬರುವಂತ ಎಲ್ಲ ಬಸ್ಗಳ ಸಂಚಾರವನ್ನ ಬಂದ್ ಮಾಡುವಂತೆ ಆದೇಶ ಮಾಡಿರುವಂತದ್ದು. ಒಂದ್ ಕಡೆ ಮಹಾರಾಷ್ಟ್ರ ತನ್ನ ಬಸ್ಗಳನ್ನ ಈಗಾಗಲೇ ರಾಜ್ಯಕ್ಕೆ ಬರುವಂತ ತಡೆ ನಿಲ್ಲಿಸಿದ್ರೆ, ಏನು ನಿನ್ನೆ ಅಷ್ಟೇ ತೆರಳಿದಂತ ಬಸ್ಗಳು ಏನು ಲಾಂಗ್ ರೂಟ್ ಬಸ್ಗಳಿದಾವೆ, ಮುಂಬೈ ಪುಣೆ ಸೇರಿದಂತೆ ಹೋಗಿದಂತ ಬಸ್ಗಳು, ನಿನ್ನೆ ಹೋಗಿದಂತ ಬಸ್ಗಳು ಇನ್ನು ಮರಳಿ ಬರುವಾಗ ಶಿವಸೇನೆ ಕಾರ್ಯಕರ್ತರು ಪುಂಡಾಟಿಕೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಹಾರಾಷ್ಟ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಇವುಗಳಿಗೆ ಕಡಿವಾಣ ಹಾಕುವಂತ ಕೆಲಸ ಮಾಡ್ಬೇಕಾಗತ್ತೆ. ಯಾಕಂದ್ರೆ ರಾಜ್ಯಕ್ಕೂ ಕೂಡ ಇನ್ನೂ ಸಾಕಷ್ಟು ಮಹಾರಾಷ್ಟ್ರ ಬಸ್ಗಳು ರಾಜ್ಯದಲ್ಲಿ ಇರುವ ಕಾರಣ ಏನು ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕೂಡ ಇದನ್ನೇ ಪುನರಾವರ್ತನೆ ಮಾಡುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಸರ್ಕಾರ ಈಗಾಗಲೇ ಏನು ಬೆಳಗಾವಿ ಸೇರಿದಂತೆ ರಾಜ್ಯಕ್ಕೆ ಆಗಮಿಸುವ ಎಲ್ಲ ಬಸ್ಗಳ ಸಂಚಾರವನ್ನ ಬಂದ್ ಮಾಡಿರುವಂತದ್ದು. ಅರ್ಪಿತಾ, ಧನ್ಯವಾದ ಚೇತನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮಹಾರಾಷ್ಟ್ರದ ಪುಣೆಯಲ್ಲಿ ಅಂಬಾರಿ ಬಸ್ಗೆ ಮಸಿಯನ್ನ ಬಳಿದಿದ್ದಾರೆ ಶಿವಸೇನೆ ಹಾಗೂ ಎಂಎನ್ಎಸ್ನ ಕಾರ್ಯಕರ್ತರು. ಇನ್ನು ಜೈ ಮಹಾರಾಷ್ಟ್ರ ಜೈ ಮರಾಠ ಅಂತ ನಮ್ಮ ಅಂಬಾರಿ ಬಸ್ಗೆ ಬರೆದು ತಮ್ಮ ಪುಂಡಾಟಿಕೆಯನ್ನ ತೋರಿಸಿದ್ದಾರೆ. ಇನ್ನು ಅದು ಕಂಡಕ್ಟರ್ ಮೇಲೆ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಮ್ಮ ಕನ್ನಡಿಗರು ಒಂದ್ ಕಡೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ, ಅಲ್ಲಿನ ಮರಾಠಿಗರು ಸಹ ಈ ರೀತಿ ಒಂದು ಪುಂಡಾಟಿಕೆಯನ್ನ ತೋರಿಸಿದ್ದಾರೆ. ಕನ್ನಡ ಮಾತಾಡಿ ಅಂತ ಹೇಳಿದ್ದಾರೆ. ಈ ವಿಷಯವಾಗಿ ಇಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರುವಂತಹ ಬಸ್ಗಳ ಸಂಚಾರವನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಮಹಾರಾಷ್ಟ್ರ ಸಾರಿಗೆ ಸಚಿವ ಪ್ರತಾಪ್ ಸರನಾಯಿ ಆದೇಶವನ್ನ ಹೊರಡಿಸಿದ್ದಾರೆ. ಕನ್ನಡ ಮಾತಾಡಿ ಎಂದ ಕಂಡಕ್ಟರ್ ಮೇಲೆ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರುವ ಬಸ್ಗಳ ಸಂಚಾರವನ್ನ ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗಿದೆ. ಮಹಾರಾಷ್ಟ್ರ ಸಾರಿಗೆ ಸಚಿವ ಪ್ರತಾಪ್ ಸರನಾಯಿ ಈ ಆದೇಶವನ್ನ ಹೊರಡಿಸಿದ್ದಾರೆ. ಕನ್ನಡ ಮಾತಾಡಿ ಅಂತ ಹೇಳಿದಂತಹ ಕಂಡಕ್ಟರ್ ಮೇಲೆ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಎರಡೂ ಕಡೆಯಿಂದನೂ ಪ್ರತಿಭಟನೆ ನಡೀತಾ ಇದೆ. ಹೀಗಾಗಿ ಅಲ್ಲಿನ ಮಹಾರಾಷ್ಟ್ರದ ಸಾರಿಗೆ ಸಚಿವ ಅಲ್ಲಿಂದ ಬರುವಂತಹ ಎಲ್ಲ ಬಸ್ಗಳ ಸಂಚಾರವನ್ನ ಸ್ಥಗಿತಗೊಳಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದು. ಕರ್ನಾಟಕಕ್ಕೆ ಬರುವಂತಹ ಬಸ್ಗಳ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಮಹಾರಾಷ್ಟ್ರ ಸಾರಿಗೆ ಸಚಿವ ಪ್ರತಾಪ್ ಸರನಾಯಿ ಈ ಆದೇಶವನ್ನ ಹೊರಡಿಸಿರೋದು. ಕರ್ನಾಟಕಕ್ಕೆ ಬರುವಂತಹ ಎಲ್ಲ ಬಸ್ಗಳ ಸಂಚಾರವನ್ನ ಅವರು ಸದ್ಯದ ಮಟ್ಟಿಗೆ ಸ್ಥಗಿತಗೊಳಿಸಿದ್ದಾರೆ. ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಗಡಿಯಲ್ಲಿ ಈಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಮಹಾರಾಷ್ಟ್ರದ ಸಾರಿಗೆ ಸಚಿವ ಪ್ರತಾಪ್ ಸರನಾಯಿ ಬಸ್ಗಳನ್ನ ಸಂಚಾರವನ್ನ ಸ್ಥಗಿತಗೊಳಿಸಿ ಆದೇಶವನ್ನ ಕೊಟ್ಟಿದ್ದಾರೆ. ಕನ್ನಡ ಮಾತಾಡಿ ಅಂತ ಹೇಳಿದಂತಹ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಹಿನ್ನೆಲೆ ಕರ್ನಾಟಕಕ್ಕೆ ಬರುವಂತಹ ಬಸ್ಗಳ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಮಹಾರಾಷ್ಟ್ರ ಸಾರಿಗೆ ಸಚಿವ ಪ್ರತಾಪ್ ಸರನಾಯಿ ಈ ಆದೇಶವನ್ನ ಹೊರಡಿಸಿದ್ದಾರೆ. ಕರ್ನಾಟಕಕ್ಕೆ ಬರೋ ಬಸ್ಗಳ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ.
ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್, ಸಂಪರ್ಕದಲ್ಲಿದ್ದಾರೆ. ಚೇತನ್, ಈಗ ಅವರೊಂದು ಆದೇಶವನ್ನ ಕೊಟ್ಟಿದ್ದಾರೆ ಬಸ್ಗಳ ಸಂಚಾರವನ್ನ ಸ್ಥಗಿತಗೊಳಿಸಿ. ಏನೆಲ್ಲ ಇದೆ ಅವ್ರು ಕೊಟ್ಟಿರೋ ಆದೇಶದಲ್ಲಿ? ಅರ್ಪಿತಾ, ಖಂಡಿತವಾಗಿಯೂ ಕೂಡ ಕರ್ನಾಟಕದಲ್ಲಿ ಏನು ನಿನ್ನೆ ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಆಯಿತು. ಈ ಹಿನ್ನೆಲೆಯಲ್ಲಿ ಒಂದು ರೀತಿಯಾದಂತಹ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಏನು ಬೆಳಿಗ್ಗೆ ಅಷ್ಟೇ ಕೊಲ್ಲಾಪುರದಲ್ಲಿ ಏನು ಶಿವಸೇನೆ ಠಾಕರೆ ಬಣದ ಏನು ಪೂಂಡ್ರಿದ್ರು ಅವರು ಕರ್ನಾಟಕದ ಬಸ್ಗಳ ಮೇಲೆ ಭಗವಾ ಧ್ವಜವನ್ನು ಹಚ್ಚುವಂತ ಕೆಲಸ ಮಾಡಿದ್ರು. ಅದ್ರ ಜೊತೆಗೆ ಬಸ್ಗಳಿಗೆ ಮತ್ತೊಂದು ಕಡೆ ಪುಣೆಯಲ್ಲೂ ಕೂಡ ಬಸ್ಗಳಿಗೆ ಮಸಿ ಬಳಿಯುವಂತ ಕೆಲಸ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕೂಡ ಒಂದು ರೀತಿಯಿಂದ ಹೋರಾಟ ಆರಂಭಿಸಿ ಅಥಣಿ ಸೇರಿದಂತೆ ಬಹುತೇಕ ಕಡೆ ಏನು ಮಹಾರಾಷ್ಟ್ರದ ಬಸ್ಗಳ ಮೇಲೆ ಮಸಿ ಬಳಿಯುವಂತ ಕೆಲಸವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಏನು ಮಹಾರಾಷ್ಟ್ರ ಸರ್ಕಾರ ಏನು ರಾಜ್ಯಕ್ಕೆ ಬರ್ತಕ್ಕಂತ ಎಲ್ಲ ಮಹಾರಾಷ್ಟ್ರದ ಬಸ್ಗಳ ಸಂಚಾರವನ್ನ ಸ್ಥಗಿತಗೊಳಿಸಿರುವಂತದ್ದು. ಏನು ಮಹಾರಾಷ್ಟ್ರದ ಸಾರಿಗೆ ಸಚಿವರಿದ್ದಾರೆ, ಸಾರಿಗೆ ಸಚಿವರು ಈಗ ಬಸ್ ಸಂಚಾರಕ್ಕೆ ನಿಷೇಧ ಹೇರಿರುವಂತದ್ದು. ಎಲ್ಲಾ ಪರಿಸ್ಥಿತಿ ತಿಳಿಗೊಂಡ ನಂತರವಷ್ಟೇ ಬಸ್ ಸಂಚಾರ ಆರಂಭ ಮಾಡುವಂತೆ ಏನು ಅಧಿಕಾರಿಗಳಿಗೆ ಸೂಚನೆ ನೀಡಿರುವಂತದ್ದು. ಅಷ್ಟೇ. ಧನ್ಯವಾದ ಚೇತನ್, ನಿಮ್ಮೆಲ್ಲ ಮಾಹಿತಿಗಾಗಿ.